ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿಗೆ ಏನಂದರೆ ಕೈಮಾ ಸಾಂಬಾರು ಇತ್ತಲ್ಲ, ಅದಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೆ. ಈ ಕೌಶಿ ಬಂದ್ಬಿಟ್ಟು ನೋಡಿ ಚಪಾತಿನ ಯಾವ್ಯಾವ ಥರ ಮಾಡಿದ್ದಾನೆ. ನಾನು ಹಾರ್ಟ್ ಶೇಪ್ ಇರುವಂಥ ಚಪಾತಿ ಮಾಡ್ತೀನಿ ಅಂತೇಳಿ ಆ ರೀತಿ ಅವ್ನು ಮಾಡ್ತಾ ಇರುವಂಥದ್ದು. ನಾನು ನಾರ್ಮಲಾಗಿ ಚಪಾತಿ ಮಾಡ್ತಾಯಿದ್ದೆ, ಅವನು ನಾನು ಈ ರೀತಿಯಾಗಿ ಮಾಡ್ತೀನಿ ಅಂದ್ಬಿಟ್ಟು ಆ ರೀತಿ ಮಾಡ್ತಾ ಇದ್ದಾನೆ ಅಷ್ಟೇ. ಹಾಗೆ ಬೆಳಗ್ಗೆನೇ ಸುಮಾರು ಬೆಳಗಿನ ಜಾವ ಒಂದು 5:30 ಇರ್ಬೋದು. ಸಂಡೇ ನಾನು ಬೆಕ್ಕಿನ ಮರಿ ಒಂದು ಅಂದರೆ ಬದುಕಿರೋದು ಮತ್ತು ಸತ್ತೋಗಿರೋದು ಎರಡನ್ನೂ ಅದು ಎತ್ಕೊಂಡು ಹೊಟ್ಟೋಯ್ತಲ್ಲ. ಆಮೇಲೆ ನಾನು ಅದು ಎಲ್ಲೋ ಬಿಟ್ಬಿಟ್ಟು ಬಂದುಬಿಟ್ಟಿದೆ ಅಂತ ಅಂದ್ಕೊಂಡೆ. ಆಮೇಲೆ ಬೆಳಗಿನ ಜಾವ ಒಂದು 5:30ಗೆ ನಮ್ಮ ರೂಮಲ್ಲಿ ಸೌಂಡ್ ಆಗ್ತಾಯಿದೆ ಬೆಕ್ಕಿನ ಮರಿ, ಏನಂದರೆ ಸಣ್ಣದಾಗಿ. ಆಮೇಲೆ ಕೌಶಿ ಅಮ್ಮ ಎಲ್ಲ ಬೆಕ್ಕು ಮರಿ ಸೌಂಡ್ ಆಗ್ತಿದೆ ಅಮ್ಮ ಅಂತ. ಆಮೇಲೆ ನೋಡಿದ್ರೆ ಬಂದುಬಿಟ್ಟಿದೆ ಮರಿನ. ಅಂದರೆ ಬದುಕಿರೋದನ್ನೇ ಎತ್ಕೊಬಂದಿದೆ, ಸತ್ತೋಗಿರೋದನ್ನೇ ಎತ್ಕೊಬಂದ್ಬಿಟ್ಟಿದೆ. ನಾವು ಅಂದ್ಕೊಂಡಿದ್ದು ಅದು ಎಲ್ಲೋ ಬಿಟ್ಬಿಟ್ಟು ಬಂದುಬಿಟ್ಟಿದೆ, ಮರ್ತುಬಿಟ್ಟಿದೆ ಅಂತ ಅಂದ್ಕೊಂಡಿದ್ದು. ನೋಡಿದ್ರೆ ಎತ್ಕೊಬಂದು ನೋಡಿ ಇಲ್ಲಿ ಮಂಚದ ಕೆಳಗಡೆ ಇದಿದೆ ನೋಡಿ, ಈ ಬಟ್ಟೆ ಬ್ಯಾಗ್ಗಳು ಅದಿದೆಯಲ್ಲ ಇಟ್ಟಿದ್ದೀನಲ್ಲ, ಅಲ್ಲಿ ಎತ್ಕೊಬಂದು ಅಲ್ಲಿ ಇಟ್ಟಿದೆ ಅದು ಮರಿಗಳನ್ನ. ಮತ್ತು ಅದು ಕೂಡ ಅಲ್ಲೇ ಇತ್ತು. ಮತ್ತು ನಾವು ಸ್ವಲ್ಪ ಹೊತ್ತು ನೋಡಿದ್ವಿ, ಅಲ್ಲೇ ಇರಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅದಾದಮೇಲೆ ಕೌಶಿ ಅಮ್ಮ ತೋರ್ಸಮ್ಮ ನೋಡೋಣ ಅಂತ ಅಂದ. ಆಮೇಲೆ ನಾನು ನೋಡಿದೆ, ಎರಡೂ ಎತ್ಕೊಬಂದಿತ್ತು, ಸತ್ತೋಗಿರೋದು ಮತ್ತು ಬದುಕಿರೋದು. ಅದಕ್ಕೆ ಗೊತ್ತೇ ಇಲ್ಲ ಸತ್ತೋಗಿದೆ ಅಂತೇಳಿ. ಆಮೇಲೆ ನೋಡಿಬಿಟ್ಟು ಆಮೇಲೆ ಅದು ಎದ್ಬಿಟ್ಟು ಹೊರಗಡೆ ಹೋಗುತ್ತಲ್ಲ ಬೆಕ್ಕು, ಆವಾಗ ಸತ್ತೋಗಿರೋದನ್ನ ಎತ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಅದನ್ನ ಮುಟ್ಟಕ್ಕೆ ಹೋಗಲಿಲ್ಲ. ಮತ್ತೆ ಇಲ್ಲಿಂದ ಎಲ್ಲಾದರೂ ಬೇರೆ ಕಡೆ ಎತ್ಕೊಂಡು ಹೊಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತೇಳಿ. ಹಾಗೆ ಅವತ್ತು ಸಂಡೇ ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆ ಫುಲ್ಲು ಮೋಡ, ಸಣ್ಣದು ಹನಿಗಳಾಗ್ತಾಯಿತ್ತು ಅವತ್ತು. ಅಂದರೆ ಇದು ಬಂದು 15 ಡೇಸ್ ಹಿಂದೆ ಅಲ್ವಾ, ಆವತ್ತಿಂದು ವೀಡಿಯೋನ ನಾನು ಇವಾಗ ಹಾಕ್ತಿರೋದ್ರಿಂದ ಆವತ್ತು ಆ ಥರ ಇತ್ತು ವೆದರು. ಒಂದು ದಿನ ಅಷ್ಟೇ, ಸಂಡೇ ಒಂದು ದಿನ ಈ ಥರ ಸಣ್ಣ ಹನಿಗಳು, ಮೋಡ ಈ ಥರ ಎಲ್ಲ ಇತ್ತು. ಎಲ್ಲಿ ಮರಿ ಇಲ್ಲ ಎಲ್ಲಿ ಮರಿ? ಓಕೆ. ಹಾಗೆ ಇನ್ನೊಂದು ಮರಿ ಇತ್ತಲ್ಲ, ಅದನ್ನು ಅಷ್ಟೇ. ಇದಕ್ಕೆ ನೋಡ್ಕೊಳಕ್ಕೆ ಬರಲ್ಲ ಅನಿಸುತ್ತೆ, ಕಾಲಿ ತುಳಿದ್ಬಿಟ್ಟಿದೆ, ಅದು ಇವಾಗಿಲ್ಲ. ಅದಕ್ಕೆ ಅದು ಕಿರ್ಚ್ಕೋತಾ ಇರೋದು. ಅದಕ್ಕೆ ನೋಡ್ಕೊಳಕ್ಕೆ ಬಂದಿಲ್ಲ ಅಷ್ಟೇ. ಕಾಲೆಲ್ಲ ಹಾಕಿ ತುಳಿದ್ಬಿಟ್ಟಿದೆ, ಕಿರ್ಚ್ಕೋತಾ ಇತ್ತು. ಆದರೆ ನಾನು ಅಂದ್ಕೊಂಡೆ ಅವಾಗವಾಗ ಮರಿ ಕಿರ್ಚ್ಕೋತಿರುತ್ತಲ್ವ, ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ನೋಡಿದ್ರೆ ಸ್ವಲ್ಪ ಹೊತ್ತಾದಮೇಲೆ ಇದೇನು ಮಾಡ್ತು, ಹೊರಗಡೆ ಹೋಯ್ತಲ್ಲ. ಕೌಶಿ ಬೆಳಗ್ಗೆಯಿಂದ ನೋಡಿರಲಿಲ್ಲ, ಅಂದರೆ ಮರಿನ ಎತ್ಕೊಬತ್ತು ನೋಡಿ. ಆವಾಗಿಂದ ಅವನು ನೋಡಿರಲಿಲ್ಲ. ಅದಕ್ಕೆ ಅಮ್ಮ ತೋರ್ಸಮ್ಮ ಇವಾಗ ಇದು ಕೆಳಗಡೆ ಹೋಗಿದೆಯಲ್ಲ, ತೋರಿಸು ನೋಡ್ತೀನಿ ಅಂತ ಅಂದ. ಸರಿ ಬಾ ಅಂದ್ಬಿಟ್ಟು ಹೋದೆ. ಫಸ್ಟು ನೋಡಿದೆ ಮಲ್ಕೊಂಡಿದೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಆಗೋಗಿದೆ. ಆಮೇಲೆ ಎತ್ಕೊಳ್ಳೋಣ ಅಂದ್ಬಿಟ್ಟು ಬ್ಯಾಗ್ ಮೇಲೆ ಮಲ್ಕೊಂಡಿತ್ತಲ್ವ, ಅದನ್ನ ಎತ್ಕೊಂಡ್ರೆ ಅಲ್ಲಿ ಇಲ್ಲ, ಅದು ಜೀವನೇ ಇಲ್ಲ. ನನಗೆ ಬೇಜಾರಾಗೋಯ್ತು ಸಖತ್ತು. ಆಮೇಲೆ ಅಂದ್ಕೊಂಡು ಇದಕ್ಕೆ ಮರಿ ನೋಡ್ಕೊಳ್ಳೋಕ್ಕೆಲ್ಲ ಬರಲ್ಲ, ಕಾಲಲ್ಲಿ ಹಾಕಿ ತುಳಿದ್ಬಿಟ್ಟಿದೆ, ಇಲ್ಲ ಹಾಲು ಕುಡಿಸಿಲ್ವಾ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಹೋಗ್ಬಿಟ್ಟಿದೆ ಅದು. ಓಕೆ. ನನಗೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೇ ಒಂಥರ ಬೇಜಾರಾಗ್ತಾ ಇದೆ. 2 ಮರಿ ಇನ್ನೂ ಸಾಯಿಸ್ಬಿಟ್ಟಿದೆ, ಅದಕ್ಕೆ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ. ಇನ್ನು ಚಿಕ್ಕ ಮರಿ, ಇದೇ ಚಿಕ್ಕದ ಮರಿ ಥರ ಇದೆ. ಮತ್ತು ಅದಕ್ಕೆ ಮರಿ ಆಗಿರುವಾಗ ಅದು ಹೇಗೆ ನೋಡ್ಕೊಡುತ್ತೆ.
ಅಂತ ಅಂದ್ಕೊಂಡೆ. ಹಾಗೇ ಮೋನ್ ಹೇಳ್ತಾಯಿದ್ರು, ಆಡೋ ಮಕ್ಳಿಗೆ ಮದುವೆ ಮಾಡ್ದಂಗೆ ಆಗ್ಬಿಟ್ಟಿದೆ. ಇದೇ ಚಿಕ್ಕ ಮರಿ ಥರ ಆಟ ಆಡ್ಕೊಂಡಿರೋದಕ್ಕೆ ಅದಕ್ಕೆ ಮರಿಯಾದಾಗ ಅದು ಹೇಗೆ ನೋಡ್ಕೊಳ್ಳುತ್ತೆ ಅದಕ್ಕಷ್ಟು ಗೊತ್ತಾಗಿಲ್ಲ. ಎಲ್ಲ ಕಾಲಲ್ಲಿ ತುಳಿದ್ಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ಅದು ಕೂಡ ಸತ್ತೋಗ್ಬಿಡ್ತು. ನನಗಂತೂ ಸಖತ್ ಬೇಜಾರಾಯಿತು. ನನಗೆ ಆ ವೀಡಿಯೋ ಮಾಡಬೇಕಾದ್ರೇ ಅಳು ಬರ್ತಾಯಿತ್ತಪ್ಪ. ಮನುಷ್ಯರಾಗಿದ್ದರೆ ಅಯ್ಯೋ ಎಷ್ಟೊಂದು ಇದು ಮಾಡ್ತಾಯಿದ್ವಿ, ಕೇರ್ ಮಾಡ್ತಾಯಿದ್ವಿ, ಮತ್ತು ಈ ಥರ ಆಗೋಯ್ತು ಅಂತ ಅಳೋದು ಆ ಥರದ್ದೆಲ್ಲ ಮಾಡ್ತಾಯಿದ್ವಿ. ನೋಡಿ, ಪ್ರಾಣಿಗಳಾಗಿರೋದ್ರಿಂದ ಆ ಥರದ್ದೆಲ್ಲ ಏನೂ ಇಲ್ಲ. ಹಾಗೇ ಅದು ಟೆರೆಸ್ ಮೇಲೆ ಬರೋದು, ಅಲ್ಲಿ ಬಂದು ನೋಡೋದು, ಕಿರ್ಚೋದು, ಅದಕ್ಕೆ ಏನೂ ಗೊತ್ತಿಲ್ಲ, ಅಲ್ಲಿ ಮರಿ ಇತ್ತು ಅಂತನಾ ಏನೋ ಗೊತ್ತಿಲ್ಲ, ಬರೋದು ಕಿರ್ಚೋದು ಆ ಥರನೇ ಮಾಡ್ತಾಯಿತ್ತು. ಏನೋ ಪ್ರಾಣಿಗಳು ಈ ಥರ, ಮನುಷ್ಯರಾಗಿದ್ದರೆ ಬೇರೆ ಥರ ಅಷ್ಟೇ. ಅದಾದಮೇಲೆ ಸಂಜೆ ಕೌಶಿ ಬಿರಿಯಾನಿ ತಿಂದು, ಅಂದರೆ 2 ವಾರದಿಂದ ನಾನು ಬಿರಿಯಾನಿನೇ ಮಾಡಿರಲಿಲ್ಲ, ಅಂದರೆ ಚಿಕನ್ ಪಲಾವ್ ಅದನ್ನ ಮಾಡಿರಲಿಲ್ಲ. ಅದಕ್ಕೆ ಅವ್ನು ಕೇಳ್ತಾ ಇದ್ದ, ನಂಗೆ ಚಿಕನ್ ಪಲಾವ್ ತಂದುಕೊಡಿ, ಅಮ್ಮ ಮಾಡಿಲ್ಲ ಅಂತೇಳಿ. ಅದಕ್ಕೆ ಸರಿ ನಾನು ಮಮ್ಮಂಗೆ ಹೇಳ್ದೆ, ಅವನಿಗೆ ತಂದುಕೊಡಿ ಒಂದು ಅಂತೇಳಿ. ಅದಕ್ಕೆ ಅವನು ಒಂದರಲ್ಲಿ ಫುಲ್ಲು ತಿನ್ನಲ್ಲ, ಅವನು 1/4 ಭಾಗ ತಿಂತಾನೆ, ಇನ್ನು 1/4 ಭಾಗ ಉಳಿಸಿರ್ತಾನೆ ಅಷ್ಟೇ. ಅದಕ್ಕೆ ನಾವು ಹೇಗಿದ್ದರೂ ಮುದ್ದೆ ಮಾಡ್ತೀವಲ್ವ ರಾತ್ರಿಗೆ, ಅದು ಇನ್ನೊಂದು ಸ್ವಲ್ಪ ಉಳ್ದಿರೋದನ್ನ ನಾನು ತಿಂದ್ಕೊಂಡು ಖಾಲಿ ಮಾಡ್ತೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇದು ನೋಡಿ, ಈ ಗುಮ್ಮಿನ ನಾನು ತೊಡೆ ಮೇಲೆ ಬಂದು ಮಲ್ಕೊಂಡಿರೋವಂಥದ್ದು ಕಚ್ಚಿದೆಯಲ್ಲ, ಅದಕ್ಕೆ 1-2 ದಿನ ಎಲ್ಲೂ ಹೋಗಲ್ಲ. ಆಮೇಲೆ ಮತ್ತೆ ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ ಹೋಗುತ್ತೆ. ಇದು ಬಂದು ನೆಕ್ಸ್ಟ್ ಡೇ. ನಾನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಕ್ಲೀನಿಂಗ್ ವೀಡಿಯೋಸ್ ಎಲ್ಲ ನಾನು ಮಾಡ್ತಾಯಿರ್ತೀನಿ, ನೋಡ್ತಾ ಇರ್ತೀರ. ಅದಕ್ಕೆ 1-2 ಸರಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅನಿಸುತ್ತೆ. ಅದಕ್ಕೆ ಬೇಡ ಕ್ಲೀನಿಂಗ್ ವೀಡಿಯೋ ಅಂತ ಅಂದ್ಕೊಂಡೆ. ಆಮೇಲೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಕ್ಲಿಪ್ಪಿಂಗೆಲ್ಲ ತೊಗೊಂಡೆ. ಆಮೇಲೆ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಆಗ್ಬಿಟ್ಟೆ, ಬೇಡ ಬಿಡು ಅಂಥೇಳಿ. ಪದೇ ಪದೇ ಕ್ಲೀನ್ ಮಾಡೋದೆಲ್ಲ ತೋರಿಸೋದು ನನಗೂ ಅಷ್ಟೊಂದೇನು ಇಷ್ಟ ಆಗೋಲ್ಲ, ಬೇಡ ಅಂದ್ಬಿಟ್ಟು ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇರುವಾಗ ಸೋಮವಾರ ಸ್ಟಾರ್ಟ್ ಮಾಡಿರೋದು. ಇನ್ನು 15 ಡೇಸ್ ಇದೆ ಹಬ್ಬ ಅಂಥೇಳಿ. ತಲೆ ಮೇಲೆಲ್ಲ ಧೂಳೆಲ್ಲ ಬೀಳ್ತಾ ಇರುತ್ತೆ, ಮತ್ತು ಮೂಗಿಗೆಲ್ಲ ಧೂಳು ಏನಾಗುತ್ತೆ ಅಂದರೆ ಹೋಗುತ್ತೆ, ಡಸ್ಟು ಏರ್ ತೊಗೊಳ್ತಾ ಇರ್ತೀವಲ್ಲ, ಆವಾಗ ಡಸ್ಟ್ ಏನಾಗುತ್ತೆ ಮೂಗೊಳಗಡೆ ಎಲ್ಲ ಹೋಗುತ್ತೆ ಅಂಥೇಳಿ ನಾನು ಆ ರೀತಿಯಾಗಿ ಬಂದು ವೇಲ್ನ ಕಟ್ಕೊಂಡಿರುವಂಥದ್ದು. ಕೌಶಿಗೆ ಹಾಫ್ ಡೇ ಇರೋದ್ರಿಂದ ಅವನು ಮನೆಯಲ್ಲೇ ಇದ್ದ. ಆವಾಗ ಅವನು ನೋಡಿಬಿಟ್ಟು ನನ್ನನ್ನು, ಅಮ್ಮ ನೀನು ಸೇಮ್ ಹೆಂಗೆ ಕಾಣಿಸ್ತಿದ್ಯಾ ಗೊತ್ತಾ, ಸೇಮ್ ಮುಸ್ಲಿಮ್ಸ್ ಹೇಗಿದ್ದಾರೆ ನೀನು ಸೇಮ್ ಹಂಗೆ ಕಾಣಿಸ್ತೀಯ, ಸ್ಟಿಕ್ಕರ್ ಒಂದು ತೆಗೆದುಬಿಟ್ರೆ ನಿಜವಾಗ್ಲೂ ನೀನು ಮುಸ್ಲಿಮ್ಸೇ ಅಂತ ರೇಗಿಸ್ತಾ ಇದ್ದ ನನ್ನ. ಹೌದು, ಹಂಗೆ ಕಾಣಿಸ್ತೀನ ನಾನು ಅಂತ ಕೇಳ್ತದೆ. ಹೌದಮ್ಮ, ನೀನು ಈ ಥರ ಹೊರಗಡೆ ಹೋದರೆ ನಿನ್ನ ಯಾರು ಹಿಂದೂ ಅಂತ ಅನ್ನೋದೇ ಇಲ್ಲ, ಮುಸ್ಲಿಮ್ಸ್ ಥರನೇ ಕಾಣಿಸ್ತೀಯ, ಮುಸ್ಲಿಮ್ಸ್ ಥರನೇ ಮುಸ್ಲಿಮ್ಸು ಅಂತಲೇ ಅಂದ್ಕೊಬಿಡ್ತಾರೆ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ನೋಡಿ, ಹಾಗೇ ಸ್ವಲ್ಪ ಧೂಳೆಲ್ಲ ಅಲ್ಲಿ ಇಲ್ಲಿ, ಅಂದರೆ ಕೆಳಗಡೆ ಕ್ಲೀನ್ ಮಾಡಲ್ಲ ಅವತ್ತು, ಫುಲ್ಲು ಮೇಲೆ ಮಾತ್ರ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಕೆಳಗಡೆ ದಿನ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಮೇಲೆ ಮಾತ್ರ ಧೂಳೆಲ್ಲ ತೆಗೆದಿದ್ದೀನಿ. ರೂಮ್ದು, ಹಾಲ್ದು ಈ ಥರದ್ದು ಕ್ಲೀನ್ ಮಾಡಿದ್ದೀನಿ. ಕಿಚನ್ದೇನಿದ್ರು ಕಿಚನ್ ಕ್ಲೀನ್ ಮಾಡುವಾಗ ಮಾತ್ರ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಯಾಕೆಂದರೆ ಕಿಚನಲ್ಲಿ ಸ್ವಲ್ಪ ಮೇಲೆಲ್ಲ ಏನು ಹೇಳ್ತೀವಿ, ಇದೆಲ್ಲ ಹೋಗ್ಬಿಟ್ಟಿದೆ, ಗೋಡೆದು ಬೊಬ್ಬೆ ಥರ ಬಂದು ಅದೆಲ್ಲ ಕೆಳಗಡೆ ಬೀಳುತ್ತೆ. ಅದನ್ನ ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಹೋದರೆ ಮರಳು ಥರನೇ ಉದುರ್ತಾ ಇರುತ್ತೆ. ಆದಷ್ಟು ಲೈಟಾಗಿ ಅಲ್ಲಿ ಮೇಲೆ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಅಲ್ಲಿ ಕ್ಲೀನ್ ಮಾಡಿಲ್ಲ, ಕೆಳಗಡೆ ಮಾತ್ರ, ಅಂದರೆ ಇಲ್ಲಿ ಹಾಲ್ ಮತ್ತು ರೂಮ್ ಮಾತ್ರ ಕ್ಲೀನ್ ಮಾಡ್ಕೊಂಡಿರುವಂಥದ್ದು. ಓಕೆ, ಅದಾದಮೇಲೆ ಇದು ಕೌಶಿ ಯಾವಾಗಲೂ ಒಂದೊಂದು ಸ್ವಲ್ಪ ವೀಡಿಯೋ ಮಾಡಿದ್ದ, ಅದನ್ನು ನಾನಿಲ್ಲಿ ಸ್ವಲ್ಪ ವೀಡಿಯೋನ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಗುಮ್ಮಿ ಹೋಗೋದೇ ಇಲ್ಲ, ಹೊರಗಡೆ ಹೋಗಿ ಬರುವಂಥದ್ದು, ಟಾಯ್ಲೆಟ್ ಮಾಡುವಂಥದ್ದು. ಅದಕ್ಕೆ ಹೊರಗಡೆ ಹೋಗು ಅಂದರೆ ಎತ್ಕೊಂಡೋಗಿ ಬಿಟ್ಬಿಟ್ರೆ ಪುನಃ ಒಳಗಡೆ ಬಂದುಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಹೆಂಗಾದರೂ ಮಾಡಿ ಓಡಿಸ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ರು. ಕೆಳಗಡೆ ತನಕ ಎತ್ಕೊಬಂದು ಬಿಟ್ಟರೆ ಮತ್ತೆ ವಾಪಸ್ಸು ಮನೆಗೆ ಬಂದುಬಿಡುತ್ತೆ. ಅದಕ್ಕೆ ನಾನು ಅದನ್ನ ಕೋಲ್ ತೊಗೊಂಡು ಇದು ಮಾಡ್ತಾಯಿದ್ದೆ, ಸಿಗಲ್ಲ ಇಲ್ಲ ಅಂದರೆ ಕೈ ಹಾಕಿದ್ರೆ ಸೋಫಾ ಕೆಳಗಡೆ ಇಡ್ಸಲ್ವಲ್ಲ ಅದನ್ನು ಇಟ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಕೋಲ್ ತೊಗೊಂಡು
ಅದಕ್ಕೆ ಟಚ್ ಆಗೋ ಥರ ಮಾಡ್ತಾಯಿದ್ದೀನಿ, ಆದರೆ ಅದು ಬರ್ತಾನೆ ಇಲ್ಲ. ಅದಾದಮೇಲೆ ಇದು ಯಾವಾಗ ಮಾಡಿದಾನೋ ಗೊತ್ತಿಲ್ಲ ವೀಡಿಯೋ, ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಬಂದು ಮನಿ ಪ್ಲ್ಯಾಂಟು ನೋಡಿ, ಫುಲ್ಲು ಚೆನ್ನಾಗಿ ಬಂದಿತ್ತು. ಫುಲ್ಲು ಹೆಂಗಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು. ಇವಾಗ ಅದು ಫುಲ್ಲು ಎಲ್ಲೋ ಥರ ಆಗ್ಬಿಟ್ಟು ಸ್ವಲ್ಪ ಎಲೆಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗೋಗಿದೆ. ಎಲ್ಲೋ ಮರಿ ಹಾಕ್ಬಿಟ್ಟಿದೆ ಅನಿಸುತ್ತೆ, ಹೇಳ್ತಾ ಇದ್ದ ಅವನು. ಅದನ್ನು ತೊಗೊಂಡೋಗಿ ವಿಡಿಯೋ ಮಾಡ್ಕೊಬಂದಿದ್ದಾನೆ. ಅಂದರೆ ಆ ಥರ ಗೂಡೆಲ್ಲ ಇದ್ದರೆ ಸ್ಪೈಡರೆಲ್ಲ ಮರಿ ಹಾಕೋದು ಸಹಜ ಅಲ್ಲ. ಓಕೆ. ಹಾಗೆ ಬಿಸಿಲು ನೋಡ್ಬೋದು ಇವಾಗ. ಈ ಥರ ವೆದರ್ ಇರೋದ್ರಿಂದ ಅಂದರೆ ಇವಾಗ ಬೆಳಿಗ್ಗೆ ಟೈಮು ತುಂಬ ಚಳಿ ಇರುತ್ತೆ, ಮೋಡ ಆ ಥರ ಎಲ್ಲ ಇರುತ್ತೆ. ಮಧ್ಯಾಹ್ನ ಒಂದು 11 ಗಂಟೆ ಆಗ್ತಾ ಏನಾಗುತ್ತೆ ಅಂದರೆ ತುಂಬ ಬಿಸಿಲು, ಸಮ್ಮರಲ್ಲಿ ಇರುತ್ತಲ್ಲ ಆ ಥರ ಬಿಸಿಲು. ಹಾಗೆ ಸಾಯಂಕಾಲ ಆಗ್ತಾ ಒಂದು 5 ಗಂಟೆ 5:30 ಆಗ್ತಾ ಮತ್ತೆ ಏನಾಗುತ್ತೆ, ಚಳಿ ಸ್ಟಾರ್ಟ್ ಆಗುತ್ತೆ. ಆ ಥರ ಇದೆ ಈಗ ವೆದರು. ಇನ್ನೇನು ಮತ್ತೇನು ಸಮ್ಮರ್ ಸ್ಟಾರ್ಟ್ ಆಯಿತು, ಚಳಿಗಾಲ ಹೋಗಿ ಸಮ್ಮರ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.